ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವೀಡಿಯೋವನ್ನು ಹಾಕಿದ್ದೀನಿ, ಫುಲ್ ವಾಚ್ ಮಾಡಿ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತೀನಿ. ಪತ್ರಿಕಾ ವಿತರಕರ ಒಕ್ಕೂಟದ ಸದಸ್ಯರಾದ ಶ್ರೀಯುತ ನಾಯ್ಡು ಅವರಿಗೆ ನಮ್ಮ ವಿರೂಪಾಕ್ಷಪ್ಪನವರು ಒಂದು ಜರ್ಕಿನ್ ಅನ್ನು ಕೊಡ್ತಿದ್ದಾರೆ, ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ತೀನಿ. ಶಿವಮೊಗ್ಗ ವಿರೂಪಾಕ್ಷ ಅವರು ಜರ್ಕಿನ್ ಕೊಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಒಂದು ವಿಶೇಷತೆ ಇದೆ. ಜರ್ಕಿನ್ಗೆ ಪತ್ರಿಕಾ ವಿತರಕರಿಗೆ ಜರ್ಕಿನ್ ಇಲ್ಲ, ಯಾವುದೇ ಪೇಪರ್ನವ್ರು ಕೊಡ್ತಾ ಇಲ್ಲ ಅಂತೇಳಿ ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಒಬ್ಬರು ಕಡೂರಿನ ಅಭಿಮಾನಿಗಳು ಸೋಮೇಶ್ ಅಂತೇಳಿ ಅವರು ಶ್ರೀ ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಕಡೂರಿನಲ್ಲಿ. ಅವರು ಸ್ವಲ್ಪ ಹಣ ಸಹಾಯವನ್ನು ಮಾಡಿದರು, ಆದ್ದರಿಂದ ಅವರ ಹೆಸರಿನಲ್ಲಿ ಒಂದು 10 ಜನಕ್ಕೆ ಜರ್ಕಿನನ್ನು ತಂದು ವಿತರಣೆಯನ್ನು ಮಾಡಿದ್ದೀವಿ. ಸೋಮೇಶ್ವರವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಡಲಿ ಅಂತ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಕಡೂರಿಂದ ನಮ್ಮ ಸ್ನೇಹಿತರು ನೋಡಿರಿ, ಸೋಮೇಶ್ ಅಂತೇಳಿ ಇವರು ಶಿವಮೊಗ್ಗದಲ್ಲಿ ಸಿಗಟ್ಟಿಲಿದ್ದರಂತೆ. ಈಗ ಕಡೂರಲ್ಲಿ ಅವರು ಶ್ರೀ ಕಲೆಕ್ಷನ್ ಅಂತೇಳಿ ಒಂದು ಕ್ಲಾತ್ ಅಂಗಡಿನ ಇಟ್ಕೊಂಡಿದ್ದಾರೆ. ತುಂಬ ಕ್ರಿಯೇಟಿವಿಟಿಗೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ವಿತರಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಲ್ತೇಶ್ವರ್ ಇದ್ದಾರೆ. ವಿತರಕರಿಗೆ ಜರ್ಕಿನ್ ಇಲ್ಲ ಅಂತ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೆ ನಾನು. ಅವರು ಸಹಾಯ ಮಾಡ್ತೀನಿ ಅಂತೇಳಿ ಒಂದು 10 ಜರ್ಕಿನ್ಗಳನ್ನ ಯಾವ್ದಾರ ಇವರಿಗೆ ಕೊಡಿ ಅಂತೇಳಿ ಅವರು ಇವತ್ತು ನಾವು ಶಿವಮೊಗ್ಗಕ್ಕೆ ಬಂದು ಕೊಟ್ಟಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು, ಆರ್ಟ್ ಆಫ್ ಥ್ಯಾಂಕ್ಸನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.